ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಇವಳೆ. ವೀಕ್ಷಕರು, ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದೊಂದಿಗೆ ತಮ್ಮ ಹತ್ರ ಬಂದಿರತಕ್ಕಂಥದ್ದು. ಈಗ ನಮ್ಮ ಜೊತೆ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕದ ಮಾಧ್ಯಮ ವಕ್ತಾರರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಪಡಸಲಿಗಿ ಅವರು. ನಮಸ್ಕಾರ ಸರ್. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಈಗ ನಾವು ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥ ಈ ಕುರಿತು ಸಾಕಷ್ಟು ಕಾರ್ಯಕರ್ತರಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಈ ಒಂದು ವಿಷಯದ ಕುರಿತು ತಾವು ಏನ್ ಮಾತಾಡ್ತೀರಾ ಸರ್? ಸರ್ ನಮಸ್ತೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ಕರ್ನಾಟಕ ಜನತೆ ಅವ್ರನ್ನ ಹಾಡಿ ಹೊಗಳ್ತಾ ಇದೆ. ಅವ್ರ ಕೆಲಸ, ಕಾರ್ಯವೈಖರಿ ಎಲ್ಲರನ್ನೂ ಹಾಡಿ ಹೊಗಳ್ತಾ ಇದೆ. ಅವರು ಯಾವುದೇ ಸಂಘಟನೆ ಜಾತಿ ಪಾತಿ ನೋಡದೆ ಎಲ್ಲರನ್ನು ಮುಂದೆ ತಗೊಂಡು ಹೋಗ್ತಾ ಇದ್ರು. ಆಮೇಲೆ ನಮ್ಮ ಇದರಲ್ಲಿ ಏನಿದೆ ಅಂತಂದ್ರೆ ಹೈಕಮಾಂಡ್ ತೀರ್ಮಾನ ಏನಿರುತ್ತೋ ಅದೇ ನಿರ್ಧಾರ, ಕೊನೆ ನಿರ್ಧಾರ ಅಂತ ಇರುತ್ತೆ. ನಾವು ಕಾರ್ಯಕರ್ತರನ್ನ ಹಿಡಿದು ಮುಖಂಡರವರೆಗೂ ಹೈಕಮಾಂಡ್ಗೆ ತಲೆ ಬಾಗ್ತೀವಿ. ಹೀಗಾಗಿ ನಾವು ಇದನ್ನ ಹೈಕಮಾಂಡ್ ಅವ್ರ ನಿರ್ಧಾರನೇ ಕೊನೆ ನಿರ್ಧಾರ ಅಂತ ಹೇಳ್ಬೋದು ಸರ್. ಅಂದ್ರೆ ಈಗ ಹೈಕಮಾಂಡ್ ನಿರ್ದೇಶನದಂತೆ, ಅವರ ಆದೇಶದಂತೆ ಎಲ್ಲ ಕಾರ್ಯಕರ್ತರು ಹಿಡಿದು ಮುಖಂಡರು, ನಾಯಕರುಗಳು ನಡೆದಿರ್ತಕ್ಕಂಥ ತಾವು ತಿಳಿಸ್ತಾ ಇರೋದು ಸರ್. ಸರ್, ಇತ್ತೀಚೆಗೆ ನಾವು ನೋಡಿರ್ತಕ್ಕಂಥದ್ದು, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಣಗಳು ನಿರ್ಮಾಣವಾಗಿರ್ತಕ್ಕಂಥದ್ದನ್ನ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ಡಿ.ಕೆ.ಶಿ ಅವ್ರದ್ದು ಒಂದು ಬಣ ಆದ್ರೂ ಸಿದ್ದರಾಮಯ್ಯ ಅವ್ರದ್ದು ಮತ್ತೊಂದು ಬಣ ಅಂತಕ್ಕಂಥ ಒಂದು ಮಾತುಕತೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದಾವು. ಈ ಬಣಗಳ ವಿಚಾರದ ಕುರಿತು ತಾವು ಏನ್ ಹೇಳ್ತೀರಾ ಸರ್? ನಮ್ಮಲ್ಲಿ ಯಾವುದೇ ತರಹದ ಬಣಗಳಿಲ್ಲ. ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರದಾಗ್ಲಿ, ಸಿದ್ದರಾಮಯ್ಯ ಸಾಹೇಬರದಾಗ್ಲಿ ಆ ತರ ನಾವು ಯಾವ್ದು ಎರಡೆರಡು ಕಂಡಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮ ಕಾರ್ಯಕರ್ತರು ಆಮೇಲೆ ಮುಖಂಡರುಗಳಾಗ್ಲಿ ಸಂಘ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ತಿದ್ದಾರೆ, ಇನ್ನೂ ಮುಂದೇನೂ ಮಾಡ್ತಾರೆ. ಆಮೇಲೆ ನಮ್ಮಲ್ಲಿ ಎರಡು ಬಣಗಳಿಲ್ಲ, ಕಾಂಗ್ರೆಸ್ ಪಕ್ಷ ಒಂದೇ ಬಣ ನಮ್ದಂತ ನಿಮ್ಗೆ ಹೇಳಿಕ್ ಇಷ್ಟಪಡ್ತೀನಿ ಸರ್. ಏನು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರೋದ್ರಿಂದ ಈಗ ಅವರ ನಾಯಕತ್ವ ಹೇಗಿರಲಿದೆ? ಅವರ ನಾಯಕತ್ವವನ್ನ ಪಕ್ಷದ ಕಾರ್ಯಕರ್ತರು ಒಪ್ಕೊಳ್ತಾರ? ಸರ್, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಸಿಕ್ಕಾಪಟ್ಟೆ ಅಂತಂದ್ರೆ ಇಷ್ಟು ಇನ್ವಾಲ್ವ್ ಆಗ್ತಾರೆ ಅಂತಂದ್ರೆ ಅವ್ರನ್ನ ನೋಡಿ ಪ್ರತಿಯೊಬ್ಬ ಯುವಕರಲ್ಲಿ ಇಷ್ಟೊಂದು ಉತ್ಸಾಹ ಬರುತ್ತೆ ಅಂತಂದ್ರೆ ಅವರು ಮಾಡೋ ಕಾರ್ಯವೈಖರಿ. ಆಮೇಲೆ ಮೊನ್ನೆ ನಮ್ಮ ಇಲೆಕ್ಷನ್ KPCC ಅವ್ರ ವತಿಯಿಂದ ಆಯ್ತು, ಸಿಕ್ಕಾಪಟ್ಟೆಗೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸರ್. ಅವ್ರ ಕಾರ್ಯವೈಖರಿ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ಡಿ.ಕೆ. ಸಾಹೇಬ್ರು ಎಷ್ಟೋ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಿಕ್ಕಾಪಟ್ಟೆ ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ ಸಣ್ಣ ಸಮುದಾಯ ಆಗ್ಲಿ, ದೊಡ್ಡವರಾಗ್ಲಿ, ಎಲ್ಲ ಶೋಷಿತರಾಗ್ಲಿ ಎಲ್ಲರನ್ನು ಎತ್ತಿ ಹಿಡಿತಾರೆ ಅಂತನೋ ನಮಗ ಧೈರ್ಯ ಇದೆ. ಆಮೇಲೆ ಅವರು ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡ್ಕೊಂತ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂತ ಹೋಗ್ಲಿ ಅಂತಂದು ನಾವು ಆಶಿಸ್ತೀವಿ. ಇಷ್ಟು ಮಾತ್ರ ಹೇಳ್ಬೋದು ಸರ್. ಸರ್, ಇವಾಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾರ ಅಂತಕ್ಕಂಥ ಒಂದು ಮಾತಂತ ಹೇಳ್ತಾ ಇದ್ರಿ. ಇವಾಗ ನಾವು ನೋಡ್ದಂಗೆ ರಾಜ್ಯದಲ್ಲಿ ಈಗ ದಲಿತ ಮುಖ್ಯಮಂತ್ರಿ ಬೇಡಿಕೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಸೊ ಇದಕ್ಕೆ ಯಾವ ರೀತಿಯಾಗಿ ನಿಮ್ಮ ಹೈಕಮಾಂಡ್ ಕೆಲಸ ಮಾಡುತ್ತೆ? ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು, ಈ ದಲಿತ ಮುಖ್ಯಮಂತ್ರಿ ಬೇಡಿಕೆ ಮಾಡ್ತಕ್ಕಂಥ ಹೋರಾಟಗಾರರು ಏನಾದ್ರು ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥ ಸಾಧ್ಯತೆ ಇದೆಯಾ ಸರ್? ಅದು ಹೈಕಮಾಂಡ್ ನವರೇ ವಿಚಾರ ಮಾಡ್ಬೇಕು. ಆ ವಿಷಯದ ಬಗ್ಗೆ ನಾವು ಹೇಳೋದ್ಕಿನ ಹೈಕಮಾಂಡ್ ನವರು ಉತ್ತರ ಕೊಟ್ರೆ ಅವ್ರಿಗೆ ಕೇಳ್ಬೇಕಾಗುತ್ತೆ. ನಾವು ಚಿಕ್ಕವರು, ನಮ್ ಕೆಲಸ ಏನಿದ್ರು ನಮ್ಮ ಪಕ್ಷ ನಿಷ್ಠೆ, ಪಕ್ಷವನ್ನು ಹೇಗ್ ಮುಂದುವರಿಸ್ಕೊಂಡು ಹೋಗ್ಬೇಕು, ಸಂಘಟನೆ ಹೇಗ್ ಮಾಡ್ಬೇಕು ಅಂತನ್ನೋ ಕೆಲಸ ಮಾಡ್ಬೇಕು ನಾವು. ಹೀಗಾಗಿ ನಿಮಗೆ ಅದನ್ನ ಹೇಳ್ತೀವಿ. ಇವಾಗ ಸರ್, ಈಗ ರಾಜಕಾರಣ ಒಂದ್ ಕಡೆ ಇರೋಣ. ಈಗ ಬಾಗಲಕೋಟೆ ಜಿಲ್ಲೆಯ ಕಾರ್ಮಿಕ ಘಟಕದ ಮಾಧ್ಯಮ ವಕ್ತಾರ ತಾವಾಗಿರೋದ್ರಿಂದ ಈ ಹಿಂದೆ ಏನು ಉಪಚುನಾವಣೆ ನಡೀತಲ್ಲ, ಆ ಉಪಚುನಾವಣೆಯಲ್ಲಿ ತಾವು ಕಾರ್ಯಕರ್ತರು ಯಾವ ರೀತಿಯಾಗಿ ಎಲ್ಲ ತೋರಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಇಲ್ಲಿ ಫಲಿತಾಂಶ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಬಂದು ತಮ್ಮ ಒಬ್ಬ ಅಭ್ಯರ್ಥಿ ಗೆದ್ದಿರ್ತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಯಾವ ರೀತಿಯಾಗಿ ಇಲ್ಲಿ ಕಾರ್ಯಕರ್ತರ ಒಡನಾಟ ಇರ್ತಕ್ಕಂಥದ್ದು ಸರ್? ಸರ್, ಕಾಂಗ್ರೆಸ್ ಪಕ್ಷ ಒಂದು ಹೇಗೆ ಅಂತಂದ್ರೆ ನುಡಿದಂತೆ ನಡೆದ ಸರ್ಕಾರ ಅದು. ಹೀಗಾಗಿ ಎಲ್ರಿಗೂ ನಾವು ಮಾತಾಡೋದ್ಕಿನ ನಮ್ಮ ಯಾರ ಕಾರ್ಯಕರ್ತರು ಏನಿದ್ದಾರೆ ಎಷ್ಟೊಂದು ಉತ್ಸಾಹದಿಂದ ಕೆಲಸ ಮಾಡಿದ್ರಂತಂದ್ರೆ ಅದನ್ನ ನಾವು ಮಾತಾಡೋ ಹಾಗಿಲ್ಲ. ಅವ್ರ ಕಾರ್ಯಗಳಿಗೆ ಮುಖಂಡರಾಗ್ಲಿ ಆಮೇಲೆ ಕಾರ್ಯಕರ್ತರಾಗ್ಲಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವ್ರ ಬಗ್ಗೆ ಆಮೇಲೆ ಮುಖಂಡರುಗಳಾಗ್ಲಿ ಜಾರಕಿಹೊಳಿ ಸಾಹೇಬ್ರು, ತಿಮ್ಮಾಪುರ ಸಾಹೇಬ್ರು, ಆಮೇಲೆ ನಮ್ಮ ನಂಜೇನ್ಮಠ್ ಸಾಹೇಬ್ರು,
ಮಲ್ಲಿಕಾರ್ಜುನ ಚರಂತಿಮಠ ಅವರು, ಮೇಟಿ ಅವರು, ಸಂತೋಷ್ ಹೊಕ್ರಾಣಿ ಅವರು, ರಾಜು ಮನ್ವಿಕೇರಿ ಸಾಹೇಬ್ರು, ಇವರೆಲ್ಲರೂ ಕೆಲಸ, ಸಿಕ್ಕಾಪಟ್ಟೆ ಶ್ರೀನಿವಾಸ್ ಬಳ್ಳಾರಿ ಸಾಹೇಬ್ರು, ಎಲ್ರು ಇವ್ರ ಕೆಲ್ಸಗಳನ್ನ ಇವರು ನಮ್ಮನ್ನ ಎಲ್ಲ ತಪ್ಶೆಟ್ಟಿ ಸಾಹೇಬ್, ಪ್ರಕಾಶ್ ತಪ್ಶೆಟ್ಟಿ ಸಾಹೇಬ್ರದು ಎಲ್ರು ನಮ್ಮನ್ನ ಮುಂದೆ ಕಳಿಸಿ ಎಲ್ರು ಒಗ್ಗೂಡಿ ಕೆಲಸ ಮಾಡಿದೀವಿ. ಹೀಗಾಗಿ ಈ ಫಲಿತಾಂಶ ಇನ್ನ ಹೆಚ್ಚಾಗಿ ಬಂದಿದೆ ಅಂತ ನಾನು ನಿಮ್ಗೆ ಹೇಳ್ಬೋದು ಸರ್. ಸಾರ್ವಜನಿಕ ರಂಗದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು, ಈಗ ತಾವು ಹೇಳಿದ್ರಿ ನಾವು ಎಲ್ಲಾ ಕಾರ್ಯಕರ್ತರು ಒಕ್ಕರಲಾಗಿ ದುಡಿದು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡ್ಬಂದ್ವಿ ಅಂತಕ್ಕಂಥದ್ದು. ಆದ್ರೆ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು, ಉಮೇಶ್ ಮೇಟಿ ಅವರು ಮುಗ್ಧ ಸ್ವಭಾವದ ಮನುಷ್ಯರು, ಅವರಿಗೆ ರಾಜಕಾರಣ ಅನುಭವ ತುಂಬಾನೇ ಕಡಿಮೆ ಇರತಕ್ಕಂಥದ್ದು. ಸೊ ಈ ರಾಜಕೀಯ ಅನುಭವ ತುಂಬಾನೇ ಕಡಿಮೆ ಇರೋದ್ರಿಂದ ಅವರಿಗೆ ರಾಜಕಾರಣ ಮಾಡ್ಲಿಕ್ಕೆ ಬರುತ್ತಾ ಅಂತಕ್ಕಂಥ ಒಂದು ಚರ್ಚೆಯನ್ನ ಸಾರ್ವಜನಿಕ ರಂಗದಲ್ಲಿ ಮಾಡ್ತಾ ಇರ್ತಕ್ಕಂಥ ನಾವು ಕೇಳ್ತಾ ಇದೀವಿ. ಈಗ ಸಾರ್ವಜನಿಕರ ಕೆಲವೊಂದಿಷ್ಟು ಅಂದ್ರೆ ಕೆಲವು ಸಾರ್ವಜನಿಕರ ಪ್ರಶ್ನೆಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಉಮೇಶ್ ಮೇಟಿ ಅವರಿಗೆ ರಾಜಕಾರಣ ಮಾಡ್ಲಿಕ್ಕೆ ಬರುತ್ತಾ? ಸರ್, ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಉಮೇಶ್ ಮೇಟಿ ಅವರು ರಾಜಕಾರಣ ಮಾಡಲು ಬಂದಿಲ್ಲ, ಜನರ ಸೇವೆ ಮಾಡಕ್ ಬಂದಾರಂತ ನಿಮ್ಗೆ ಹೇಳ್ಬಹುದು. ಯಾಕಂದ್ರ ಅವರು ಯಾವಾಗ್ಲೂ ನಾವು ನೋಡ್ಕೊಂತ ಮೊದಲು ಅವ್ರ ತಂದೆಯವರಿದ್ದಾಗ್ಲೂ ಒಂದ್ ಸೈಡ್ ವೇವ್ ಲಿಂತ್ರ ಅವ್ರು ತಮ್ಮ ಕೆಲ್ಸಗಳನ್ನ ಮಾಡ್ತಾನೆ ಬಂದಿದ್ರು. ಆಮೇಲೆ ಈಗ ಗೆದ್ದ ಮೇಲೂ ಎಲ್ಲ ಪ್ರತಿ ಹಳ್ಳಿಗೂ ಹೋದ್ರು, ಹಳ್ಳಿ ಸುತ್ತಾಡಿ ಅವರ ಅಹವಾಲ್ಗಳನ್ನ ಸ್ವೀಕರಿಸಿ ಏನೇನ್ ಸಾಧ್ಯದೋ ಅವ್ರಿಗೆ ಹೆಲ್ಪ್ ಮಾಡೋ ವಿಷಯ ಆಯ್ತು. ಅಧಿಕಾರಿಗಳ ಜೋಡಿ ಒಳ್ಳೆಯ ಸಂಬಂಧ, ಆಮೇಲೆ ಎಲ್ಲ ಕಾರ್ಯಕರ್ತರ ಜೋಡಿ ಒಳ್ಳೆಯ ಸಂಬಂಧಗಳನ್ನ ಇಟ್ಟುಕೊಂಡು ಯಾವುದೇ ಕಾರ್ಯಕ್ರಮವಾಗ್ಲಿ ಯಾವುದೇ ಆಗ್ಲಿ ಎಲ್ಲದಕ್ಕೂ ಮುಂದೆ ನಿಂತು ಸಹಾಯ ಮಾಡೋದು ಆಗ್ಲಿ, ಇಂಥ ಕೆಲಸಗಳನ್ನ ಅವ್ರ ತಂದೆಯವ್ರ ತರಾನೇ ಅವರು ಮೈಗೂಡಿಸ್ಕೊಂಡ್ ಬಿಟ್ಟಿದ್ದಾರೆ. ನಾವಂತರೂ HY ಮೇಟಿ ಸಾಹೇಬ್ರು ತೀರಿದ್ದಾರೆ ಅಂತ ನಾವು ಅನ್ಕೊಳ್ತಾ ಇಲ್ಲ, ಅವ್ರ ರೂಪದಲ್ಲಿ ಇವರೇ ಇದ್ದಾರೆ ಅಂತ ನಾವು ಅನ್ಕೊಂಡಿದೀವಿ. ಹಂಗೆ ಉಮೇಶ್ ಅಣ್ಣ ಅವರು ನಮ್ ಜೊತೆ ಅಷ್ಟೇ ಪ್ರೀತಿಯಿಂದ ಇದ್ದಾರೆ ಅಂತ ನಾನು ನಿಮ್ಗೆ ತಿಳಿಸ್ಬೋದು ಸರ್. ಕೊನೆಯದಾಗಿ ಈಗ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಕೊನೆಯದಾಗಿ ಅಂತಂದ್ರೆ ಮುಂದಿನ ಬರುವ ಇಲೆಕ್ಷನ್ 2028ರಲ್ಲೂ ಕಾಂಗ್ರೆಸ್ ಪಕ್ಷನೇ ಬರುತ್ತೆ. ಮತ್ತೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ರೂ ಒಗ್ಗೂಡಿನಿಂದ ಕೆಲಸ ಮಾಡ್ತೀವಿ. ಆಮೇಲೆ ಅದೇ ಹುರುಪಿನಿಂದ ಹುಮ್ಮಸ್ನಿಂದ ಕೆಲಸ ಮಾಡ್ತೀವಿ. ಎಲ್ರು ಕೂಡಿ ಮಾಡೋಣ ಅಂತಂತಂದು ನಾನು ಇದನ್ನ ಹೇಳ್ಬೋದು. ಏನೇ ಕೆಲಸಗಳು ಆಗ್ಬೇಕಿದ್ದಲ್ಲಿ ಉಮೇಶ್ ಅಣ್ಣ ಅವ್ರನ್ನ ನೇರವಾಗಿ ನೀವು ಭೇಟಿಯಾಗಿ ನಿಮ್ ಕೆಲಸಗಳನ್ನ ಮಾಡ್ಕೋಬಹುದು. ಹಾಗೆ ನಮ್ ನಂಜಯ್ಯನಮಠ ಸಾಹೇಬ್ರಿದ್ದಾರೆ, ಆಮೇಲೆ ತಪ್ಶೆಟ್ಟಿ ಸಾಹೇಬ್ರು ಅಂತೂ ಅವ್ರು ಮಾಡೋ ಕೆಲಸ ಕಾರ್ಯವೈಖರಿ ಅಂತೂ ತುಂಬಾ ಎಲ್ರಿಗೂ ಖುಷಿ ತಂದಿದೆ. BTDA ಕೆಲಸಗಳನ್ನು ಆಗ್ಲಿ ಎಲ್ಲ ಏರಿಯಾ ಹೋಗಿ ಅವ್ರ ಅಹವಾಲ್ಗಳನ್ನ ಸ್ವೀಕರಿಸಿ ಸಾಕಷ್ಟು ಸಹಾಯ ಮಾಡ್ತಿದ್ದಾರೆ ಅಂತಂತಂದು ನಾನು ಹೇಳ್ಬಹುದು. ಹಂಗಾಗಿ ಕಾಂಗ್ರೆಸ್ ಪಕ್ಷ ಇನ್ನೂ ಮುಂಬರೋ ದಿನಗಳಲ್ಲೂ ಮತ್ತಷ್ಟು ಹೆಚ್ಚಿನ ಅಂತರದಲ್ಲಿ ಗೆಲ್ಲೋ ಸಾಧ್ಯತೆ ಇದೆ ಅಂತಂತಂದು ನಾನು ನಿಮಗೆ ಹೇಳ್ಬಹುದು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಏನು ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕದ ಮಾಧ್ಯಮ ವಕ್ತಾರರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಪಡಸಲ್ಗಿ ಅವರು ಹೇಳ್ತಕ್ಕಂಥ ಒಂದು ಮಾತು. ಇಂಥ ಕಾರ್ಯಕ್ರಮಕ್ಕೆ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ್ ಐಹೊಳೆ ಚಾನೆಲ್ ಅನ್ನ. ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.